ಖಾಲಿ ಇಲ್ವಲ್ರಿ? ಈಗ ಮಹದೇವಪ್ಪರು ಹೇಳಿ, ನಾನು ಹೇಳಿ, ಇನ್ನೊಬ್ರು ಹೇಳಿ, ಮುಖ್ಯಮಂತ್ರಿನ ಚರ್ಚೆ ಮಾಡೋದು ಯಾವಾಗ? ಚುನಾವಣೆ ಆಗಿ ಹೊಸ ಮುಖ್ಯಮಂತ್ರಿ ಮಾಡೋಣ. ಇಲ್ಲ ಅಂದ್ರೆ ಯಾರು ರಾಜೀನಾಮೆ ತಗೊಂಡ ಚರ್ಚೆ ಮಾಡೋದು. ದಲಿತರನ್ನು ಮಾಡ್ಲಿ, ಇನ್ನೊಂದು ಸಮಾಜದವ್ರು ಮಾಡ್ಲಿ, ನಮ್ಮಲ್ಲಿ ಎಲ್ಲ ಜಾತ್ಯತೀತವಾದಂತ ಪಕ್ಷ. ನಮ್ಮಲ್ಲಿ ಯಾವುದೇ ಸಮಾಜಕ್ಕೆ ವಿರೋಧ ಇಲ್ಲ. ಯಾರಿಗೆ ಬೇಕಾದ್ರೂ ಅವಕಾಶಗಳಿದೆ. ಸೊ ಅದರಿಂದ ಆ ಸಂದರ್ಭ ಬಂದಾಗ ಮಾತಾಡೋಣ. ಏನಿಲ್ಲ, ನಮ್ಮ ಪಕ್ಷದಲ್ಲಿ ACC ಅಧ್ಯಕ್ಷರೇ ದಲಿತ ಸಮುದಾಯಕ್ಕೆ ಬಂದವರು. ಅವರೇ ಯಾರನ್ನ ಬೇಕು ಬೇಡ ಅನ್ನೋ ತೀರ್ಮಾನ ಮಾಡೋದು. ಅದರಿಂದ ಅಧ್ಯಕ್ಷರು ಎಲ್ಲರನ್ನೂ ಕೂರಿಸ್ಕೊಂಡು ರಾಹುಲ್ ಗಾಂಧಿ ಹತ್ರ, ಸಿದ್ದರಾಮಯ್ಯ ಹತ್ರ, DK ಹತ್ರ ಸೂಕ್ತವಾದ ತೀರ್ಮಾನ ತಗೋತಾರೆ. ಅದರಿಂದ ಮಲ್ಲಿಕಾರ್ಜುನ್ ಖರ್ಗೆಯವರೇ ನಮ್ಗೆ ACC ಅಧ್ಯಕ್ಷ. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದ್ರ ಬಗ್ಗೆ ನಾವೇನು ಸ್ಥಾನ ಖಾಲಿ ಇಲ್ಲ ಅನ್ನೋಂಥದ್ದು ಮಹದೇವಪ್ಪರಿಗೆ ಗೊತ್ತಿಲ್ವಾ ಸರ್? ಮಹದೇವಪ್ಪನವ್ರಿಗೆ ಗೊತ್ತಿಲ್ಲ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನ ಗೊತ್ತಿಲ್ಲ. ಹೇಳ್ತಿದ್ರಲ್ಲ ಸರ್, ಖಾಲಿ ಇಲ್ವಲ್ಲ ಚರ್ಚೆ ಆದಾಗ ಅವ್ರು ಹೇಳ್ತಿರಲ್ಲ. ಅವ್ರು ಯಾವ ಕಾಂಟೆಸ್ಟ್ ಅಲ್ಲಿ ಹೇಳಿದ್ರು? ಅವ್ರು ಹೇಳದ್ ಕೇಳ ನಾವು ಉತ್ತರ ಹೇಳಕ್ ಸೂಕ್ತ ನೋಡಿ. ಒಂದು ಮಾತು ಹೇಳ್ತೀನಿ ಕೇಳಿ. ಒಬ್ಬೊಬ್ಬ ಮಂತ್ರಿಗಳು ಅವ್ರವ್ರ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಇನ್ನೊಬ್ಬ ಮಂತ್ರಿ ಉತ್ತರ ಕೊಡ್ತಕ್ಕಂಥದ್ದಲ್ಲ. ಮಂತ್ರಿಗಳು ಪಕ್ಷದ ವಿಚಾರ ಕೇಳಿದ್ರೆ ಪಕ್ಷದ ಅಧ್ಯಕ್ಷರು ಉತ್ತರ ಕೊಡ್ತಾರೆ, ಸರ್ಕಾರದ ವಿಚಾರ ಕೇಳಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ನನಗೆ ನನ್ನ ಇಲಾಖೆ ಜವಾಬ್ದಾರಿ ಕೊಟ್ಟಾರೆ, ನನ್ನ ಜಿಲ್ಲೆ ಜವಾಬ್ದಾರಿ ಕೊಟ್ಟಾರೆ, ನಾನು ಕೆಲಸ ಮಾಡಬೇಕು. ಒಂದ್ ನಿಮಿಷ ಕೇಳೋರು, ಮಹದೇವಪ್ಪನವರು ನನಗೆ ಹಿರಿಯವರು, ಆತ್ಮೀಯರು. ಅವ್ರು ಮಾತಾಡಿರೋದಕ್ಕೆ ನಾನೆಲ್ಲ ಕೌಂಟರ್ ಮಾಡೋದು ಅಥವಾ ನಾನೆಲ್ಲ ಹೇಳಿಕೆ ಕೊಡೋದು, ನಾನೆಲ್ಲ ಕ್ಲಾರಿಫಿಕೇಶನ್ ಕೇಳೋದು. ಅದನ್ನ ಪಕ್ಷದ ವಿಚಾರ ಬಂದಾಗ DK ಶಿವಕುಮಾರ್ ಮಾತಾಡ್ತಾರೆ, ಸರ್ಕಾರದ ವಿಚಾರ ಬಂದಾಗ ಸಿದ್ದರಾಮಯ್ಯ ಮಾತಾಡ್ತಾರೆ. ಬಟ್ ಮುಖ್ಯಮಂತ್ರಿಗಳ ವಿಚಾರ ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ ಸೂಕ್ತವಾಗಿ.